ಇನ್ನು ಬೆಂಗಳೂರಿನ ಒಂದು ಮರ್ಡರ್ ಕೂಡ ಆಗಿದೆ. ಮರ್ಡರ್ ಯಾಕಾಯ್ತು, ಏನಾಯ್ತು ಅನ್ನುವಂಥದ್ದಿದೆ. ಬೆಂಗಳೂರಿನ ಲೇಡೀಸ್ ಪಿಜಿಗೆ ನುಗ್ಗಿ ಯುವತಿಯ ಹತ್ಯೆಯನ್ನ ಮಾಡ್ತಾರೆ. ಯಾರದು? ಕೋರಮಂಗಲದ ವಿಆರ್ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಅಷ್ಟೊಂದು ಧೈರ್ಯ. ಬಿಹಾರ ಮೂಲದ ಕೃತಿ ಕುಮಾರಿ 24 ವರ್ಷ ಭೀಕರವಾಗಿ ಕೊಲೆ ಮಾಡಿದಾರಂತೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಕೃತಿ ಕುಮಾರಿ. ಅವರಿದ್ದಂಥ ಪಿಜಿ ಒಳಗಡೆಗೆ ನುಗ್ಗಿ ರಾತ್ರಿ 11:10ಕ್ಕೆ ಲೇಡೀಸ್ ಪಿಜಿ ಒಳಗೆ ಯುವಕ ಹೋಗ್ತಾನೆ. ಹೆಂಗ್ ಬಿಟ್ರು? ಕತ್ತು ಕೊಯ್ದು ಹತ್ಯೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾನೆ ಆರೋಪಿ. ಸೊ ವಿಶೇಷ ತಂಡ ರಚಿಸಿ ಈಗ ಆರೋಪಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಪಿಜಿ ಅಂತಂದ್ರೆ ಎಲ್ಲ ರೂಮ್ಗಳು ಇರ್ತಾವೆ. ಅಲ್ಲಿ ಅವ್ನು ಪರ್ಟಿಕ್ಯುಲರ್ ಆಗಿ ಅದೇ ರೂಮಿಗೆ ಹೋಗಿ ಕೊಲೆ ಮಾಡ್ತಾನಂದ್ರೆ ತುಂಬಾ ಗೊತ್ತಿರುವಂಥವರೇ ಇರಬೇಕು, ಯಾರೋ ತುಂಬಾ ಹತ್ತಿರದಲ್ಲೇ ಇರೋರು. ಸಿಂಪಲ್ ಅದು. ಯಾಕಂದ್ರೆ ಪಿ ಜಿಯಲ್ಲಿ ಬೇರೆ ಬೇರೆ ರೂಮ್ಗಳಿರಲ್ವಾ, ಬೇರೆ ಬೇರೆ ವಿದ್ಯಾರ್ಥಿನಿ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಇದೇ ರೂಮಿಗೆ ಹೋಗಿ ಅವಳನ್ನೇ ಕೊಲೆ ಮಾಡಿ ಬರ್ತಾನಂತಂದ್ರೆ ಅವಳಿರೋ ರೂಮ್ ನಂಬರ್ ಎಷ್ಟು, ಏನು, ಎಲ್ಲವೂ ಕೂಡ ಡೀಟೇಲ್ ಅವನಿಗೆ ಹತ್ರ ಇರುತ್ತೆ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಹತ್ತಿರದಲ್ಲಿರುವಂಥವರೇ ಯಾರೋ ಕೊಲೆ ಮಾಡಿದಂಗೆ ಇದರಲ್ಲಿ ಸ್ಪಷ್ಟವಾಗಿದೆ. ಪಾಪ ಬಿಹಾರ ಮೂಲದವರು ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಳಕ್ಕೆ ಬಂದರು, ದುಡಿತಾ ಇದ್ರು. ಇನ್ನೇನು ಸಮಸ್ಯೆ ಆಗಿತ್ತು, ಇವರಿಂದ ಅವ್ರಿಗೇನು ಸಮಸ್ಯೆ ಆಗಿತ್ತು, ಅವರಿಂದ ಇವರಿಗೇನು ಸಮಸ್ಯೆ ಆಗಿತ್ತು ಗೊತ್ತಿಲ್ಲ. ಒಟ್ಟಿನಲ್ಲಿ ವಿ ಆರ್ ಲೇಔಟ್ನಲ್ಲಿ, ಕೋರಮಂಗಲದ ವಿ ಆರ್ ಲೇಔಟ್ನಲ್ಲಿ ಈ ಕೊಲೆ ಆಗಿರೋದು. ಬಿಹಾರ ಮೂಲದ ಕೃತಿ ಕುಮಾರಿ ಅಂತ ಹೇಳಿ ಭೀಕರವಾಗಿ ಕೊಲೆಯನ್ನು ಮಾಡಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಪಾಪ ಇವಳು ಕೆಲಸವನ್ನು ಮಾಡ್ತಾ ಇದ್ರಂತೆ. 24 ವರ್ಷ ಅವರಿಗೆ. ಈಗಷ್ಟೇ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದು ಕೆಲಸವನ್ನು ಸೇರ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಕರೆಕ್ಟಾಗಿ ಪಿ ಜಿ ಒಳಗಡೆಗೆ ಹೋಗ್ತಾರೆ, ಪಿ ಜಿ ಒಳಗಡೆಗೆ ಇದೇ ರೂಮಲ್ಲಿ ಅವ್ರು ಇರ್ತಾರೆ, ಹೋಗಿ ಕೊಲೆ ಮಾಡೋದಂತಂದ್ರೆ ಇವ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಇತ್ತು ಅಂತ ಕಾಣಿಸುತ್ತೆ. ತುಂಬ ಹತ್ತಿರದಲ್ಲಿ ಇರೋರು ಯಾರೋ ಕೊಲೆ ಮಾಡಿದಂಗೆ ಕಾಣಿಸ್ತಾ ಇದೆ. ಏನಿದೆ ಪ್ರಾಥಮಿಕವಾಗಿ ಪೊಲೀಸರಿಗೆ ಸಿಗ್ತಾ ಇರುವಂಥ ಮಾಹಿತಿ ಉಮೇಶ್? ಅರುಣ್, ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಇದೇ ರೀತಿಯ ಅನುಮಾನ ವ್ಯಕ್ತವಾಗಿರುವಂತದ್ದು. ಯಾಕೆಂದ್ರೆ ಈ ಪಿಜಿ ಏನಿದೆ ಕೋರಮಂಗಲದ ವಿ ಆರ್ ಲೇಔಟ್ ನಲ್ಲಿರುವಂತ ಈ ಪಿಜಿಗೆ ಲೇಡೀಸ್ ಪಿಜಿ ಆಗಿರುವಂತದ್ದು. ಇಲ್ಲಿ ಸಾಮಾನ್ಯವಾಗಿ ಏನು ಗಂಡಸರು ಯಾರಿಗೂ ಕೂಡ ಅಲೋವ್ ಇರಲ್ಲ, ಸೆಕ್ಯೂರಿಟಿ ಕೂಡ ಇರ್ತಾರೆ. ಆದ್ರೆ ನಿನ್ನೆ 11 ಗಂಟೆ ಸುಮಾರಿಗೆ ಏಕಾಏಕಿ ಒಬ್ಬ ಯುವಕ ಏನಿದೆ, ಯುವತಿ ಇದ್ದಂತ ರೂಮ್ಗೆ ಹೋಗಿ ಆಕೆಯ ಕತ್ತು ಕೊಯ್ದು ಎಸ್ಕೇಪ್ ಆಗಿರುವಂತದ್ದು. ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಂತ ವೇಳೆಯಲ್ಲಿ ಸಿಸಿಟಿವಿ ಕೂಡ ಪರಿಶೀಲನೆ ಮಾಡಿದರೆ ಅದರಲ್ಲಿ ಆತ ಬಂದು ಹೋಗಿರೋದ್ರ ಬಗ್ಗೆ ಕೂಡ ಸಿಸಿಟಿವಿ ಲಭ್ಯ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪಿಜಿಯಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನೋದು ಒಂದು ಪ್ರಶ್ನೆ ಇದ್ರೆ, ಯಾವ ಕಾರಣಕ್ಕಾಗಿ ಮರ್ಡರ್ ಆಯ್ತು ಅನ್ನೋದು ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಪರಿಚಿತ ವ್ಯಕ್ತಿಯೇ ಈ ರೀತಿ ಕೃತ್ಯ ಎಸಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಏನ್ ಪದೇ ಪದೇ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ವ್ಯಕ್ತಿ ಮತ್ತೆ ಈ ಪಿಜಿಗೂ ಕೂಡ ಆತ ಬಂದು ಹೋಗ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಇದೆ. ಯಾಕೆಂದ್ರೆ ಪಿಜಿಯಲ್ಲಿ 3 ಫ್ಲೋರ್ ಪಿಜಿ ಇರುವಂತ ಪಿಜಿಯಲ್ಲಿ ಆಕೆ ಯಾವ ರೂಮಲ್ಲಿ ಇರ್ತಾಳೆ, ಎಲ್ಲಿರ್ತಾಳೆ ಅನ್ನೋದ್ರ ಬಗ್ಗೆ ಪಕ್ಕ ಮಾಹಿತಿ ಇರುವಂತ ವ್ಯಕ್ತಿಯೇ ಬಂದು ಇದರ ಕೊಲೆ ಮಾಡಿ ಹೋಗಿರುವಂತದ್ದು. ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ದ ಅನ್ನೋದ್ರ ಬಗ್ಗೆ ಇನ್ನು ಪೊಲೀಸರಿಗೆ ಅಷ್ಟಾಗಿ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆದ್ರೆ ಬಿಹಾರ ಮೂಲದ ಕೃತಿ ಕುಮಾರಿ ಏನಿದ್ದಾರೆ ಆಕೆ ಮೊಬೈಲ್ ನ ವಶಕ್ಕೆ ಪಡೆದು ಈಗ ಆಕೆ ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾ ಇರುವಂತದ್ದು. ಕಾಲ್ ಡೀಟೇಲ್ಸ್ ಆಗಿರ್ಬೋದು, CDR ಆಗಿರ್ಬೋದು, ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಈಕೆ ಯಾರ ಜೊತೆ ಲಾಸ್ಟ್ಗೆ ಸಂಪರ್ಕ ಬೆಳೆಸಿದ್ಲು ಮತ್ತೆ ಯಾರ ಜೊತೆಗೆ ಓಡಾಡ್ತಿದ್ಲು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಈ ಸಂಬಂಧಪಟ್ಟಾಗ ಈಗಾಗಲೇ ವಿಶೇಷ ತಂಡ ರಚನೆ ಮಾಡಿ ಆರೋಪಿಯ ಬಗ್ಗೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಈಗಾಗಲೇ ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಪರಿಚಿತ ವ್ಯಕ್ತಿಯೇ ಈ ರೀತಿ ಕೃತ್ಯ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.